ಅಹಿಂಸಾ ಚೇತನ್ ಅವರು. ಸೊ ಎಲ್ಲ ಕಡೆ ಏನೋ ಒಂದು ನೆಗೆಟಿವ್ನ ಹುಡುಕ್ತಾ ಹೋಗ್ತಾರೆ. ಇವತ್ತು ನೆನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ ವಿಜಯ ದಳಪತಿ ಅವ್ರು ಗೆದ್ದಿದ್ರ ವಿಚಾರವಾಗಿ. ಫಸ್ಟಿಗೆ ನಾನು ಒಬ್ಬನೇ ಪಕ್ಷ ಕಟ್ತೀನಿ, ನನಗೆ ಯಾರು ಸಪೋರ್ಟ್ ಕೂಡ ಬೇಡ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಅವರು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದನ್ನು ಓಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಒಂದಷ್ಟು ಸೀಟ್ಗಳು ಕಮ್ಮಿ ಆಯಿತು. ಸೊ ಹಾಗಾಗಿ ಅದನ್ನು ಹೈಲೈಟ್ ಮಾಡಿ ಪೋಸ್ಟ್ ಹಾಕಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ತಪ್ಪುಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಂತ ಪಬ್ಲಿಕ್ ರಿಯಾಕ್ಷನ್ಸ್ ಕಮೆಂಟ್ಸ್ಗಳಲ್ಲಿ ಬರ್ತಾ ಇದೆ. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ಸೊ ನಿಮ್ಮ ಒಪಿನಿಯನ್ ಏನು? ನಾವು ಭಾರತದಲ್ಲಿರೋದು, ನಾವು ಹೊರದೇಶದಲ್ಲಿಲ್ಲ, ಫಾರಿನ್ಲಿಲ್ಲ, ಅಮೇರಿಕಾದಲ್ಲಿಲ್ಲ. ವಿಜಯ ದಳಪತಿಯವರು ತಾನೊಬ್ಬನೇ ಪಕ್ಷ ಕಟ್ಟಿಯಿಂದ ಬಂದಾಗ ಇವತ್ತು 107 ಸೀಟ್ ತೊಗೊಳ್ಳೋದು ಆರ್ಡಿನರಿ ಅಲ್ಲ. 5 ಸೀಟ್ ತೊಗೊಳ್ಳಿ ಬೇರೆಯವರು ಮಾತಾಡೋಕ್ಕೇನು ಬೇಕಾದ್ರೆ ಸುಧಾ ಪಾಪ ಅಷ್ಟೆಲ್ಲ ಕಷ್ಟ ಬಿದ್ದು ಅವನು ನಾನು ಯಾರು ₹1 ಖರ್ಚು ಮಾಡಿ ನಾನು ಕೆಲಸ ಮಾಡ್ತೀನಿ ನಿಮಗೆ ಸೇವೆ ಮಾಡಿಕೊಡ್ತಿದ್ದಾಗ ಜನ ಅಷ್ಟು ಗೆಲ್ತಾರೆ. ಇವತ್ತು DMK ಮುಂದದ್ದು ಗೆಲ್ಲೋದಲ್ಲ. DMK ತುಂಬ ಪುರಾತನದು, ನಮ್ಮ ಇವ್ರದ್ದು ನಮ್ಮ ಕರುಣಾನಿಧಿ ಸಾಹೇಬ್ರದ್ದು. ಅದರಿಂದ ಅವರು ತುಂಬ ಕೆಲಸ ಮಾಡೋರೆ. ADMK ಜೈಲಲ್ತದ್ದು ಅವೆರಡು ಮೀರಿ ಬಂದಿದ್ದೆ ಅಂದರೆ ಹ್ಯಾಟ್ಸ್ ಆಫ್ ಟು ಯು ಹೇಳಬೇಕು. ನೀನು ಯಾರು ಸಪೋರ್ಟ್ ತೊಗೊಳ್ಳೋ 4 ಇವತ್ತು ಸರ್ಕಾರ ಮಾಡೋಕ್ಕಾಗುತ್ತೆ. ಆಗ ಇನ್ನು ಯಾವ ರೀತಿ ಕೊಡಬೇಕು? ಅದು ಚೇತನವ್ರಿಗೆ ಅದು ನಾಲೆಡ್ಜ್ ಸ್ವಲ್ಪ ತಿಳ್ಕೊಬೇಕು. ಎಲ್ಲ ವಿಷಯದಲ್ಲೂ ಮಾತಾಡ್ತಾರೆ, ಎಲ್ಲ ವಿಷಯದಲ್ಲಿ ಎಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ಇಲ್ಲಿ ಎಷ್ಟು ಕೋಟಿ ಜನ ಇದೆ ಕರ್ನಾಟಕದಲ್ಲಿ? 700 ಕೋಟಿ ಕನ್ನಡಿಗರು ಇಷ್ಟೇ. ನಮ್ಮ ಕರ್ನಾಟಕದ ಇಷ್ಟೇ 3 ಕೋಟಿ ಜನ, 4 ಕೋಟಿ ಹೊರಗಡೆ ಇರೋದು. ಅದರಿಂದ ನೀನು ಮಾತಾಡ್ಬೇಕಾದ್ರೆ ರಾಜ್ಕುಮಾರ್ ವಿಷಯ ಮಾತಾಡ್ತೀಯ. ಇವತ್ತು ರಾಜ್ಕುಮಾರರು ಗೋಕಾಕ್ ವರದಿ ಓಡಾಡಿದಾಗ ಇವತ್ತು ನಾಡು ನುಡಿ ಭಾಷೆ ಜಲಕ್ಕೆ ರೈತರಿಗೆ ಓಡಾಡಿದಾಗ ಇವತ್ತಿಲ್ಲ ಅಂದ್ರೆ ಅವ್ರು ಎಲ್ಲಿ ಅವ್ರ ಜಾಗ ಕೊಡ್ತಪ್ಪ, ಅವ್ರು ಮನ್ಸು ಮಾಡಿ ಜಾಗ ಸಿಗ್ತಿಲ್ವ? ಅದರಿಂದ ಅವ್ರ ಹೆಸರಲ್ಲಿ ಇಲ್ವಲ್ಲ ಸರ್, ಇನ್ನು ಸರ್ಕಾರದ ಹೆಸರಲ್ಲೇ ಇದೆ. ಯಾರ ಹೆಸರಲ್ಲಿ ಅಂತ ಮಹಾನ್ ಭಾವ ಕೊಟ್ಟಿದ್ದ ಖುಷಿ ಬೀಳಬೇಕು. ಎಲ್ಲ ವಿಷಯದಲ್ಲೂ ಮಾತಾಡೋಕ್ಕೆ ತಿಳ್ಕೊಬೇಕು. ನೀನು ನಿಜವಾಗ್ಲೂ ನೀನು ಯಾವುದೋ ಹೋರಾಟ ಮಾಡ್ತೀಯ, ಕಾಡು ಜನಗಳು ಓಡಾಡ್ತೀಯ, ಖುಷಿ ಆಗ್ತದೆ. ನೀನು ತುಂಬ ಕಾಡು ಜನಗಳ ಜೊತೆ ಓಡಾಡ್ತೀಯ, ಬೇರೆ ವಿಷಯದಲ್ಲಿ ಓಡಾಡ್ತೀಯ, ಖುಷಿ ಆಗುತ್ತೆ. ಆದರೆ ಕೆಲವು ಮಾತಾಡ್ಬೇಕಾದ್ರೆ ನೀನು ತೂಕವಾಗಿ ಮಾತಾಡೋದು ಒಳ್ಳೆಯದು. ಯಾರದೇ ಆಗಲಿ ಏಕ್ತಮ್ಮ ನೀವು ಮಾತಾಡೋದು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದರೆ ಏನು ಎಲೆಕ್ಷನ್ ನಿಂತಾಗ ಒಂದು ಎಲೆಕ್ಷನ್ ನಿಲ್ಲೋದು ಅಷ್ಟು ಸುಲಭ ಅಲ್ಲ. ಆರ್ಡರ್ ನೀನು ಯಾವುದೋ ಒಂದು ನಮ್ಮ ವಾಣಿಜ್ಯ ಮಂಡಳಿ ನಿರ್ಮಾಣ ಸಂಘದ ಎಲೆಕ್ಷನ್ ನಿಂತು ಗೆಲ್ಲಕ್ಕಾಗಲ್ಲ ಅಲ್ವಾ? ಇಲ್ಲಿ 1000, 2000, 3000 ಮೆಂಬರಲ್ಲಿ ಗೆಲ್ಲಕ್ಕಾಗಲ್ಲ. ಇವತ್ತು ಲಕ್ಷಾಂತರ ಜನ ಇದ್ದಾಗ ಗೆಲ್ತಾರೆ ಅಂದರೆ ಅದೇನು ತಮಾಷೆ ಅಲ್ಲ. ಆದರೆ ಯಾರಿಗೂ ಮಾತಾಡ್ಬೇಕಾದ್ರೆ ನೀನು ವಿದ್ಯಾವಂತ ಬುದ್ಧಿವಂತ ಮಾತನ್ನ ಸ್ವಲ್ಪ ನೋಡ್ಕೊಂಡು ಮಾತಾಡೋದು ಒಳ್ಳೆಯದು. ಯಾಕೆಂದರೆ ನಿನಗೆ ಅದೃಷ್ಟ ಏನೋ ಆ ದಿನಗಳು ನಮ್ಮ ಅಗ್ನಿಶಿದ ಒಂದು ಒಳ್ಳೆ ನಾವಲ್ ಕೊಟ್ಟು ನಿನ್ನ ಹೀರೋ ಮಾಡಿದ್ದಾರೆ. ಜನಗಳ ಜೊತೆ ಪ್ರೀತಿಯಿಂದ ಬೆರೆಯೋದು ಕಲಿ. ನಿನ್ನನ್ನು ಯಾರೂ ದ್ವೇಷಿಸಲ್ಲ. ದ್ವೇಷ ಯಾಕೆ ಮಾಡ್ತಾರೆ ಚೇತನ್? ನೀವು ಈ ರೀತಿ ಮಾತುಗಳನ್ನ ಕೆಲವು ಅರ್ಥಪೂರ್ಣವಾಗಿರಲಿ. ನೀನು ಎಲ್ಲದೂ ನೇರವಾಗಿ ನೀನು ಎಲ್ಲ ಮಾಡೋಕ್ಕಾಗುತ್ತಾ? ಕಾದೈತಿದ್ರೆ ಈ ಪ್ರಪಂಚ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಕೆಲವನ್ನ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಯಾರು ಇಲ್ಲಿ ತಿನ್ನೋಕ್ಕಾಗಲ್ಲ. ಅವನು ವಿದ್ಯಾವಂತ ಬುದ್ಧಿವಂತ ತೂಕವಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಅವ್ರ ಮರ್ಯಾದೆ ಅವರೇ ಕಳ್ಕೊತಾರೆ. ಯಾಕೆಂದರೆ ಇದು ಭಾರತ, ಇದು ತಾಯ್ನಾಡು. ಇಲ್ಲಿ 2 ಗಣ್ಣು. ನಾವು ಈಗ ಅಮೇರಿಕಾದಲ್ಲಿ ವರ್ಷಕ್ಕೊಂದ್ಸತಿ ತಾಯಿ ತಂದೆ ಮದರ್ಸ್ ಡೇ ಫಾದರ್ಸ್ ಡೇ ನಾವು ಅದು ಮಾಡ್ತೀವಿ. ಬೆಳಿಗ್ಗೆ ಅಮ್ಮ ನೋಡಲಿಲ್ಲ, ಸಾಯಂಕಾಲ ಅಮ್ಮ ಎಲ್ಲಿದ್ದೆ ಅಂತೀವಿ. ತಂದೆ ಜೊತೆ ಇಲ್ಲಿಂದ ಅಣ್ಣ ತಂಗಿ ಜೊತೆ ಅಟ್ಲೀಸ್ಟ್ 2 ದಿನ ಕಾಣಲಿಲ್ಲ, ಎಲ್ಲಿ ಮಕ್ಕಳು ಕಾಣ್ತಲ್ಲ ಅಂತ ಕೇಳ್ತೀವಿ. ಅಲ್ಲೆಲ್ಲ ಹಂಗಲ್ಲ. ವರ್ಷಕ್ಕೊಂದ್ಸತಿ ಹಾಯ್ ಅವರ್ ಡ್ಯಾಡಿ, ಫಾದರ್ ಡೇ, ಮದರ್ ಡೇ. ನಾವು ಅದಲ್ಲ, ನಾವು ಆ ಕಲ್ಚರಲ್ಲ. ನಾವು ತಾಯ್ನಾಡು ಮಣ್ಣು ಈ ಥರದಲ್ಲಿ ನಮ್ಮ ಭಾರತ ಆ ಒಂದು ಮಣ್ಣಲ್ಲಿ ಶಕ್ತಿ ಇದೆ. ನಾವು ಹೆಣ್ಣು ಮಕ್ಕಳನ್ನ ಅಷ್ಟೇ ಗೌರವಿಸ್ತೀವಿ. ರೈತರ ಬಗ್ಗೆನೂ ನೀನು ಓಡಾಡ್ತೀಯ, ಕೆಲವು ಕಾಡು ಜನಗಳು ಓಡಾಡ್ತೀಯ, ಖುಷಿಯಾಗುತ್ತೆ. ಆದರೆ ಕೆಲವು ವಿಚಾರದಲ್ಲಿ ಮಾತಾಡೋದು ತುಂಬ ತಪ್ಪಾಗುತ್ತೆ. ಎಚ್ಚರಿಕೆಯಿಂದ ಮಾತಾಡಿ. ಮಾತೇ ಮುತ್ತು ಮಾತೇ ಬಿಡ್ತು. ನೀವು ಒಬ್ಬರಿಂದ ತುಂಬ ಜನಕ್ಕೆ ಅನ್ಯಾಯ ಆಗುತ್ತೆ, ತುಂಬ ಜನ ನೋವು ಬಿಡ್ತಾರೆ. ಆಮೇಲೆ ನಿನ್ನಿಂದ ಅದರಿಂದ ಯಾರಿಗೂ ಹರ್ಟ್ ಆಗಬಾರ್ದು. ಮಾತಾಡುತ್ತೆ ಆ ಥರ ಕೆಲವು ಮಾತಾಡೋದು ತಪ್ಪು ಕೇಳೋದು ತಪ್ಪೇ, ಕ್ಷಮೆ ಕೇಳೋದು ತಪ್ಪೇನಿಲ್ಲ. ಯಾರಿಲ್ಲಿ ದೊಡ್ಡವರಾಗಲ್ಲ, ನೀನು ದೊಡ್ಡ ಮನುಷ್ಯ ಆಗ್ತೀಯ. ಅದು ಮಾಡಬಾರ್ದು. ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡಿದ್ದು ತಪ್ಪು. ವಿಜಯ್ ಬಗ್ಗೆ ಮಾತು ಇನ್ನೂ ತಪ್ಪು. ಆಮೇಲೆ ಅವ್ರಿಗೆ ನಾಲೆಡ್ಜ್ ಇದೆಯಲ್ಲೋ ಗೊತ್ತಿಲ್ಲ. ಇವತ್ತು 1 ಸೀಟ್ ಗೆಲ್ಲಲ್ಲ ಅಂತ 10 ಸೀಟ್ ಗೆಲ್ಲಲ್ಲ ಅಂತ ₹10 ಇನ್ನೊಂದು ಬಂತು. 108, 109 ಬಂತಲ್ಲ. ಈ ಸಾಟ್ ಆರ್ಡಿನರಿ ಖಾಲಿ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಪಾಪ ಅವ್ರಿಗೆ. ಇರಲಿ, ಯಾರೇ ಆಗಲಿ ಗೆಲ್ಲಬೇಕು ಅಂದಾಗ ಅವರು ಕಷ್ಟ ಬೀಳ್ತಾರೆ. ಇದನ್ನು ನೀವು ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೇತನವ್ರಿಗೆ ಕಿವಿ ಮಾತು ಹೇಳ್ತೀನಿ. ಯಾಕೆಂದರೆ ನಿನಗೆ ಒಂದು ವಿದ್ಯೆ ಓದಿರೋ ಹುಡುಗ, ನನ್ನಂಥ ಅವಿದ್ಯಾವಂತಾಗಿ ನಾನು ಹೇಳಬಾರ್ದು. ನಾವೇನು ಮಾತಾಡೋ ತಪ್ಪು ನಮಗೆ ಸಿಗುತ್ತೆ. ಕಾನೂನನ್ನ ಗೌರವಿಸೋಣ, ಕಾನೂನನ್ನ ಪ್ರೀತಿಸೋಣ. ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಕಾನೂನು ಗೌರವಿಸಿದ್ರೆ ನಾವು ದೇವ್ರನ್ನೇ ಮುಂದಕ್ಕೆ ಚೆನ್ನಾಗಿರ್ತೀವಿ. ಕಾನೂನು ಏನು ಅಂತ ಇವತ್ತೇನ ಅಂದರೆ ಅವ್ನು ಮುಟ್ಟಾಳ, ಅವ್ನು ಯಾರೇ ಆಗಲಿ ಇವತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಇವತ್ತು ಆ ರೀತಿ ಇದೆ. ಇನ್ನೂ ಮುಂದೆ ಟೈಟ್ ಆಗುತ್ತೆ. ಆಗಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.